ಹಾಯ್ ಹಲೋ ವೆಲ್ಕಮ್ ಟು ಮೈ ಪವರ್ ಡ್ರೀಮ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮಗೋಸ್ಕರ ತಂದಿದ್ದೀನಿ. ಇನ್ಫಾರ್ಮೇಷನ್ ಜೊತೆಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಒಂದು ನಮ್ಮ ಪರಿಸರ ಸ್ನೇಹಿ ವಿಡಿಯೋ. ಸ್ನೇಹಿತರೆ, ದಯವಿಟ್ಟು ನೋಡಿ, ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಇದೊಂದು ಚಾರಿಟಿ ಅವ್ರು ನಡೆಸ್ತಾ ಇರುವಂಥ ಉತ್ತಮ ಒಂದು ಕೆಲಸ. ಸ್ನೇಹಿತರೆ, ರಾಷ್ಟ್ರೋತ್ಥಾನ ಸಂಸ್ಥೆ ಅಂತ ನೀವು ಕೇಳಿರ್ಬೋದು. ಇದು ಬಂದು ರಾಷ್ಟ್ರೋತ್ಥಾನ ಗೋಶಾಲೆ ಅಂತ ಸ್ನೇಹಿತರೆ, ಮಾಧವ ಸೃಷ್ಟಿ ಅಂತ. ತುಂಬ ಅದ್ಭುತವಾಗಿ ಇದನ್ನು ಕಟ್ಟಿಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಎಲ್ಲ ಥರದ ಒಂದು ಜಾನುವಾರುಗಳು ಹಸುಗಳಲ್ಲಿ ಇದೆ ಸ್ನೇಹಿತರೆ. ಇದು ಒಂದು ಆಲದ ಮರದ ರೀತಿಯಲ್ಲಿ ಬೆಳೀತಾ ಇದೆ ಸ್ನೇಹಿತರೆ. ಸಂಸ್ಥೆ ಬೆಳೆಯೋದ್ರ ಜೊತೆಗೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಶ್ರಯ ಆಗ್ತಾಯಿದೆ ಸ್ನೇಹಿತರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು ಬಡವ್ರಿಗೆ ಆಗಿರ್ಬೋದು, ಬಡ ಮಕ್ಕಳಿಗಾಗಿರ್ಬೋದು, ಜಾನುವಾರುಗಳಿಗಾಗಿರ್ಬೋದು, ಕೃಷಿ ಚಟುವಟಿಕೆಗಳಿಗಾಗಿರ್ಬೋದು ಒಂದು ಜೀವನಾಡಿಯಾಗಿ ಬೆಳೀತಾ ಇದೆ ಸ್ನೇಹಿತರೆ. ಒಂಥರ ಈ ಎಲೆ ಮರೆ ಕಾಯಿ ಥರ ಬೆಳೀತಾ ಇದೆ ಸ್ನೇಹಿತರೆ. ಇದು ಈ ಸಂಸ್ಥೆ ಸುಮಾರು 4 ಭಾಗಗಳಾಗಿ ವಿಂಗಡಣೆಯಾಗಿ ಕಾರ್ಯ ಮಾಡುತ್ತೆ. ಮೊದಲನೇದು ಬಂದು ಗೋ ಆಧಾರಿತ ಕೃಷಿ ಅಂತ ಹೇಳ್ತಾರೆ ಸ್ನೇಹಿತರೆ. ಎರಡನೇದು ಬಂದು ಅರಣ್ಯ ಯೋಜನೆ ಅಂತ ಹಾಕ್ಕೊಂಡಿದ್ದಾರೆ. ಮತ್ತು ಗೋಶಾಲೆ ಹಾಗೂ ಗೋ ಉತ್ಪನ್ನಗಳು ಅಂತ. ಹೀಗೆ 4 ಕ್ಯಾಟಗರಿಯಲ್ಲಿ ಇವರು ವರ್ಕ್ ಮಾಡ್ತಾರೆ, ಡಿವೈಡ್ ಮಾಡಿಕೊಂಡು ಸ್ನೇಹಿತರೆ. ಹಾಗೆ ಇದು ಕೆರೆ, ಕುಂಟೆ, ರಸ್ತೆಗಳು ಎಲ್ಲ ಸೇರಿ ಸರಿಸುಮಾರು 100 ಎಕರೆ ಭೂಮಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಸ್ನೇಹಿತರೆ. ಇದು ಬೆಟ್ಟ, ಗುಡ್ಡ, ಇಳಿಜಾರು ಈ ಎಲ್ಲ ಒಂದು ಇದರಿಂದ ಕೂಡಿರೋದ್ರಿಂದ ಜಲ ಸಂರಕ್ಷಣೆಗಾಗಿ ಹೊಂಡ, ಹಾರ್ವೆಸ್ಟಿಂಗ್ ವ್ಯವಸ್ಥೆ ಅಂತಾರಲ್ಲ, ಅದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಾಧವ ಸೃಷ್ಟಿ ಗೋಶಾಲೆ ಅಂತ. ಅಲ್ಲಿ ಹಸುಗಳಿಗೆ ಇರೋದಕ್ಕೆ ವ್ಯವಸ್ಥೆ, ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಆಹಾರ, ಪ್ರತಿಯೊಂದೂ ಒಂದು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿ ಸಾಕಲಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಬಂದು 9 ಥರದ ಜಾನುವಾರುಗಳು ನಿಮಗೆ ಕಾಣಿಸಿಗುತ್ತೆ. ನಗೋರಿ, ಹರಿಯಾಣಿ, ಕಿಲ್ಲರ್, ಗಿರ್, ಅಮೃತ್ ಮಹಲ್ ಈ ಥರ ಹೆಸರುಗಳಿಂದ ಕರೆಯಲಾಗುತ್ತೆ ಸ್ನೇಹಿತರೆ. ಒಂದು ದಿನ ಹೋದರೆ ಸ್ನೇಹಿತರೆ, ಮಕ್ಕಳ ಜೊತೆ ಆಗಲಿ ಸ್ನೇಹಿತರ ಜೊತೆ ಒಂದು ಉತ್ತಮ ಒಂದು ಅಟ್ಮಾಸ್ಫಿಯರ್ನ ನಿಮಗೆ ಒದಗಿಸ್ಕೊಡುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಡೊನೇಷನ್ನು ಕೊಟ್ಟು ಬರ್ಬೋದು ಸ್ನೇಹಿತರೆ, ದೇಣಿಗೆಯನ್ನು ಕೊಟ್ಟು ಬರ್ಬೋದು. ಇದರ ಮುಖ್ಯಸ್ಥರು ಬಂದು ಜೀವನ್ ಜಿ ಅಂತ ಸ್ನೇಹಿತರೆ, ಗೋಶಾಲೆ ಪ್ರೆಸಿಡೆಂಟ್ ಅವರು. ಇದ್ರ ಜೊತೆಗೆ ಈ ಹಸುಗಳಿಂದ ಉತ್ಪನ್ನಗಳಿಂದ ಪಂಚಗವ್ಯ ಅಂತ ಥೆರಪಿ ಅಂತ ಮಾಡ್ತಾರೆ ಸ್ನೇಹಿತರೆ. ಸಾವಯವ ಕೃಷಿ ಅಂತಾರಲ್ಲ ಅದನ್ನು. ಪಂಚಗವ್ಯದಿಂದ ನೀವು ಒಂದು ಪೆಸ್ಟಿಸೈಡ್ ಏನು ಹೇಳ್ತಾರೆ ಅದಿಲ್ಲದೇ ಸಾವಯವ ರೀತಿಯಲ್ಲಿ ನೀವು ಕೃಷಿಗೆ ಬಳಸ್ಕೊಂಡು ಅದನ್ನು ಗೊಬ್ಬರವಾಗಿ ಮತ್ತು ಕೀಟನಾಶಕವಾಗಿ ಬಳಸ್ಕೋಬೋದು ಸ್ನೇಹಿತರೆ. ಅದನ್ನು ಬೆಳೆಗಳಿಗೆ ಬಂದಿದ್ದು ಅತಿ ದೊಡ್ಡ ಶಕ್ತಿವರ್ಧಕ ಅಂತ ಹೇಳ್ತಾರೆ. ನೆಲಕ್ಕೆ ಪುಷ್ಟಿ ನೀಡುತ್ತೆ. ಸುಮಾರು ಉತ್ಪನ್ನಗಳಿಂದ ಇದನ್ನು ಬಳಸ್ತಾರೆ ಸ್ನೇಹಿತರೆ. ಅದರಲ್ಲಿ ತುಪ್ಪ, ಮೊಸರು, ಹಾಲು, ಗೋಮೂತ್ರ, ಸಗಣಿ, ಬಾಳೆಹಣ್ಣು, ಕೆಲವೊಂದು ಹಣ್ಣುಗಳನ್ನು ಸೇರಿಸಿ ಇದನ್ನು ಪಂಚಗವ್ಯ ತಯಾರು ಮಾಡ್ತಾರೆ ಸ್ನೇಹಿತರೆ. ಬೇಕಾದರೂ ಬಂದು ತೊಗೊಂಡು ಹೋಗ್ಬೋದು. ಇದರ ಒಂದು ಲೊಕೇಶನ್ನು ನಾನು ಹೇಳ್ತೀನಿ ಸ್ನೇಹಿತರೆ. ನೀವು ಘಾಟಿ ಸುಬ್ರಹ್ಮಣ್ಯ ಕೇಳಿರ್ಬೋದು. ದೇವಸ್ಥಾನಕ್ಕಂತ ಹೇಗೂ ಹೋಗೇ ಹೋಗ್ತೀರಾ. ಅದರಿಂದ ಒಂದು 2-3 ಕಿಲೋಮೀಟ್ರ್ ಮುಂದೆ ಹೋದರೆ ಸ್ನೇಹಿತರೆ, ಒಂದು ಸುಸಜ್ಜಿತವಾದ ವ್ಯವಸ್ಥೆ ಇರೋ ನೋಡಿ ಗೋಶಾಲೆ ನಿಮಗೆ ಸಿಕ್ಕುತ್ತೆ. ಕೇಳ್ಕೊಂಡು ಹೋಗ್ಬೋದು ಸ್ನೇಹಿತರೆ, ಹೇಳ್ತಾರೆ. ಯಾರು ಕೇಳಿದ್ರು ಅಡ್ರೆಸ್ಸು ನಿಮಗೆ. ಹೋಗಿ ಒಂದಿನ ನೋಡ್ಕೊಂಬನ್ನಿ. ನಮ್ಮ ಚಾನಲ್ ಮುಖಾಂತರ ಒಳ್ಳೊಳ್ಳೆ ವೀಡಿಯೋಗಳನ್ನ ಇದೇ ಥರ ತರ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ದಯವಿಟ್ಟು ವೀಕ್ಷಣೆಯನ್ನು ಮಾಡಿ.